ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಊರ ಕೊನೆಯಲ್ಲೊಂದು ಅರಳಿ ಮರ ಇರುವುದು ವಾಡಿಕೆ. ಶುದ್ಧ ಗಾಳಿ, ಬಿಸಿಲಿಗೆ ನೆರಳು ಸೇರಿದಂತೆ ಅನೇಕ ಆರೋಗ್ಯಕರ ಉಪಯೋಗಗಳನ್ನು ಹೊಂದಿರುವ ಈ ಅರಳಿ ಮರವನ್ನು ಅಶ್ವತ್ಥ ಮರ ಎಂದು ಕರೆಯುತ್ತಾರೆ. ಹಿಂದೂಗಳ ಪಾಲಿಗೆ ಇದೊಂದು ಪವಿತ್ರ ವೃಕ್ಷ. ಅರಳಿ ಮರದ ಎಲ್ಲ ಭಾಗಗಳು ಕೂಡ ಒಂದೊಂದು ಆರೋಗ್ಯ ಗುಣಗಳನ್ನು ಹೊಂದಿದೆ. ಅರಳಿ ಮರದ ಎಲೆ, ತೊಗಟೆಯನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ. ಹಾಗಾದರೆ ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಅರಳಿ ಮರ ಉಪಯುಕ್ತವಾಗಿದೆ? ಹಾಗಾಗಿ ಅರಳಿ ಮರದಿಂದ ನಾವೆಷ್ಟು ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಅರಳಿ ಮರದಿಂದ ನಮ್ಮ ಆರೋಗ್ಯ ಯಾವ ರೀತಿ ಹೆಚ್ಚಿಸಿಕೊಳ್ಳೋದು ಅನ್ನೋದನ್ನು ಈಗ ನಾವು ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಸಮಸ್ಯೆ ಹೆಚ್ಚು ಜನರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಅದಕ್ಕೆ ಪರಿಹಾರ ಹಾಗೂ ಉಸಿರಾಟದ ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ನೀಡುತ್ತದೆ. ಅರಳಿ ಮರದ ತೊಗಟೆಯನ್ನು ತಂದು ಒಣಗಿಸಿ ಅದರ ಒಳಗಿನ ಭಾಗವನ್ನು ಪುಡಿ ಮಾಡಿ ನೀರಿನೊಂದಿಗೆ ಸೇವಿಸಬೇಕು. ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಅರಳಿ ಮರದ ಎಲೆಗಳನ್ನು ಹಾಲಿನಲ್ಲಿ ಕುದಿಸಿ ಕುಡಿಯಬಹುದು. ಇದರಿಂದ ಅಸ್ತಮಾ ಸಮಸ್ಯೆ ನಿವಾರಣೆಯಾಗುತ್ತದೆ. ಎಲೆಗಳ ಚಿಗುರನ್ನು ಜಗಿಯುವುದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ. ಅರಳಿ ಮರದ ಎಲೆಗಳಿಂದ ಕಷಾಯ ಮಾಡಿಕೊಂಡು ಕುಡಿದರೆ ಸಿಕ್ಕಾಪಟ್ಟೆ ಆರೋಗ್ಯ ಪ್ರಯೋಜನಗಳು ಸಿಗುತ್ತದೆ. ಕೆಲವರಿಗೆ ಕಷಾಯ ಯಾವ ರೀತಿ ಮಾಡೋದು ಅಂತ ಗೊತ್ತು, ಆದರೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಯಾವ ರೀತಿ ಕಷಾಯ ಮಾಡೋದು ಅಂತ ಹೇಳಿಕೊಡ್ತೀನಿ. ಈ ಕಷಾಯ ಮಾಡೋಕೆ ನಮಗೆ ಬೇಕಾಗಿರೋದು ಎರಡು ಅರಳಿ ಎಲೆಗಳು, 1 ಲೋಟ ನೀರು, ನಿಮಗೆ ಬೇಕಾದರೆ ಸ್ವಲ್ಪ ಜೇನುತುಪ್ಪ, ಇಲ್ಲ ಅಂದರೆ ಪರವಾಗಿಲ್ಲ. ಇನ್ನು ಕಷಾಯ ಮಾಡೋದು ಹೇಗೆ ಅಂದರೆ, ಮೊದಲು ಆ 2 ಅರಳಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಪಕ್ಕಕ್ಕಿಡಿ. ಸ್ಟವ್ ಮೇಲೆ 1 ಲೋಟ ನೀರನ್ನು ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಹಾಕಿ 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಕುದಿಯೋಕೆ ಬಿಡಬೇಕು. 10 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ನೀರು ಬೆಚ್ಚಗೆ ಆಗುವವರೆಗೂ ಹಾಗೆ ಬಿಟ್ಟು ಅದರ ನಂತರ ಫಿಲ್ಟರ್ ಮಾಡಿಕೊಂಡು ನಿಮಗೆ ಬೇಕಾದರೆ ಜೇನುತುಪ್ಪ ಬೆರೆಸಿಕೊಳ್ಳಿ. ಬೇಡ ಅಂದರೆ ಇದನ್ನು ಒಳ್ಳೆಯದು, ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮಾತ್ರನೇ ಕುಡಿಯಬೇಕು. ಯಾವ ಕಷಾಯ ಆದರೂ ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡೋಗ ಮಾತ್ರನೇ ಅದರ ಪ್ರಯೋಜನ ನಮಗೆ ಜಾಸ್ತಿ ಆಗೋದು. ಈಗ ನಾವು ಕಷಾಯ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡಾಯ್ತು. ಇನ್ನು ಇದರಿಂದ ನಮಗೆ ಸಿಗುವಂಥ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು, ಆಂಟಿಬಾಡೀಸ್ ಹಾಗೂ ಕೆಲವು ಆರ್ಗನ್ಸ್ ಸ್ಟ್ರಾಂಗ್ ಆಗಿ ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ವೈರಸ್ ಜೊತೆ ಹೋರಾಡಿ ನಮ್ಮ ದೇಹವನ್ನು ಕಾಪಾಡುತ್ತದೆ. ಹಾಗೆ ಈ ಕಷಾಯ ಆಗಾಗ ಕುಡಿಯೋದ್ರಿಂದ ರಕ್ತ ಶುದ್ಧಿಯಾಗುತ್ತದೆ. ಯಾವುದಾದರೂ ರಕ್ತದಲ್ಲಿ ದೋಷಗಳಿದ್ರೆ ಹೊರಟು ಹೋಗುತ್ತದೆ. ಈ ಕಷಾಯ ಕುಡಿದ್ರೆ ಜ್ವರ, ಕೆಮ್ಮು, ಕಫ, ನೆಗಡಿ ಕಡಿಮೆಯಾಗುತ್ತದೆ. ಜೋರಾದ ಹೃದಯ ಬಡಿತ ಮತ್ತು ಆಯಾಸ ಕಡಿಮೆಯಾಗುತ್ತದೆ. ಇನ್ನು ಈ ಕಷಾಯ ಕುಡಿಯುವುದರಿಂದ ಮೈಯಲ್ಲಿರುವಂತಹ ಹೆಚ್ಚಿನ ಉಷ್ಣಾಂಶ ಕಡಿಮೆಯಾಗುತ್ತದೆ. ಉರಿಮೂತ್ರ ಕಡಿಮೆಯಾಗುತ್ತದೆ. ಥೈರಾಯ್ಡ್, PCOD ಮತ್ತು ಹಾರ್ಮೋನ್ ಸಮಸ್ಯೆಗಳಿದ್ರೆ ಪೂರ್ತಿ ಪರಿಹಾರ ಆಗದಿದ್ರೂ ಕೂಡ ಕಡಿಮೆಯಂತೂ ಆಗುತ್ತದೆ. ಹಾರ್ಮೋನ್ಸ್ ಅಂದರೆ ಮಹಿಳೆಯರಲ್ಲಿ ಹಾರ್ಮೋನ್ ಕಡಿಮೆ ಇದ್ದರೆ ಸಂತಾನ ಸಮಸ್ಯೆ ಬರುತ್ತದೆ. ಸಂತಾನ ಸಮಸ್ಯೆ ಇರೋ ಮಹಿಳೆಯರು ಅದರಲ್ಲೂ ಬ್ಲಡ್ ಟೆಸ್ಟ್ ಮಾಡಿಸಿದಾಗ AMH ವ್ಯಾಲ್ಯೂ ಕಡಿಮೆ ಇದೆ ಅಂತ ಗೊತ್ತಾದರೆ ನೀವು ಪದೇ ಪದೇ ಈ ಕಷಾಯ ಕುಡಿತಾ ಇದ್ದರೆ ನಿಮ್ಮ AMH ವ್ಯಾಲ್ಯೂ ಹೆಚ್ಚಾಗಿ ಸಂತಾನ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಕಷಾಯವನ್ನು ಕಾಫಿ ಅಥವಾ ಟೀಗೆ ಬದಲಾಗಿ ಪ್ರತಿದಿನ ಬೆಳಿಗ್ಗೆ 6 ತಿಂಗಳ ಕಾಲ ಕುಡಿದರೆ ಮಹಿಳೆಯರಲ್ಲಿ ಗರ್ಭದೋಷಗಳು ಇದ್ದರೆ ಹೊರಟು ಹೋಗುತ್ತೆ. ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬಂದು ಡಯಾಬಿಟಿಸ್ ಪೇಷಂಟ್ಗೆ ತುಂಬಾ ಸಹಾಯ ಮಾಡುತ್ತದೆ. ಆದರೆ ಶುಗರ್ ಪೇಷಂಟ್ಸ್ ಮಾತ್ರ ಈ ಕಷಾಯದಲ್ಲಿ ಜೇನುತುಪ್ಪ ಬಳಸಬಾರದು. ಶುಗರ್ ಇಲ್ಲದೆ ಇರೋರು ಕೂಡ ಇದನ್ನು ಕುಡಿಯೋದ್ರಿಂದ ಶುಗರ್ ಬರುವುದಿಲ್ಲ. ಈ ಕಷಾಯ ಕುಡಿಯೋದ್ರಿಂದ ಕೀಲು ನೋವು, ವಾತ ಹಾಗೂ ಊತ ಕಡಿಮೆಯಾಗುತ್ತದೆ. ಈ ಕಷಾಯ ಕುಡಿಯೋದ್ರಿಂದ ಮೆದುಳಿನ ನರಗಳಲ್ಲಿ ಶಕ್ತಿ ಬೆಳೆದು ಚುರುಕಾಗುತ್ತೆ. ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಹೊಟ್ಟೆಯಲ್ಲಿರುವಂತಹ ಜಂತುಹುಳ ಮುಂತಾದ ಕೆಟ್ಟ ಕ್ರಿಮಿಗಳು, ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತದೆ. ಜೊತೆಗೆ ಕರುಳು ಕೂಡ ಕ್ಲೀನ್ ಆಗುತ್ತೆ. ಇನ್ನು ಈ ಕಷಾಯ ಕುಡಿಯೋದ್ರಿಂದ ಹೊಟ್ಟೆ ಸುತ್ತಲೂ, ತೊಡೆಗಳಲ್ಲಿ ಹಾಗೂ ಹಿಂಬದಿಯಲ್ಲಿ ಬೆಳೆದಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿ ಹೋಗುತ್ತದೆ. ಮೊಣಕಾಲಿನ ನೋವಿಗೆ ಮೇನ್ ರೀಸನ್ ನಾವು ತೂಕ ಹೆಚ್ಚಾಗೋದು. ಆ ಭಾರ ಎಲ್ಲ ಕೂಡ ನಮ್ಮ ಕಾಲಿನ ಮೇಲೆ ಬಿದ್ದು ಕಾಲು ನೋವು ಶುರುವಾಗುತ್ತದೆ.
ಹಾಗಾಗಿ ಕಾಫಿ ಟೀ ಸ್ಟಾಪ್ ಮಾಡಿ ಅದರ ಬದಲಾಗಿ ಈ ಕಷಾಯ ಕುಡಿದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ನಾವು ಕೂಡ ಸಣ್ಣ ಆಗ್ತೀವಿ. ಈ ಕಷಾಯ ಕುಡಿಯೋದ್ರಿಂದ ಶ್ವಾಸಕೋಶ ಕ್ಲೀನ್ ಆಗುತ್ತದೆ, ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ. ಲಿವರ್ ಹಾಳಾಗೋಕೆ ಮೇನ್ ರೀಸನ್ ಆಲ್ಕೋಹಾಲ್ ಅಂಡ್ ಶುಗರ್. ನಾವು ಈ ಎರಡೂ ಪದಾರ್ಥಗಳನ್ನು ಎಷ್ಟು ಹೆಚ್ಚು ಬಳಕೆ ಮಾಡ್ತೀವೋ ಅಷ್ಟು ನಮ್ಮ ಲಿವರ್ ಹಾಳಾಗುತ್ತದೆ. ಹಾಗಾಗಿ ಈ ಕಷಾಯ ಕುಡಿಯೋದ್ರಿಂದ ಲಿವರ್ ಆರೋಗ್ಯ ಕೂಡ ಹೆಚ್ಚಾಗುತ್ತದೆ, ಲಿವರ್ ಕ್ಲೀನ್ ಆಗುತ್ತದೆ. ಇನ್ನು ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕ್ಯಾನ್ಸರ್ ಕಣಗಳು ನಾಶವಾಗಿ ಭವಿಷ್ಯತ್ತಿನಲ್ಲಿ ಕ್ಯಾನ್ಸರ್ ಬರದಂತೆ ಇರುತ್ತದೆ. ಕೆಲವರಿಗೆ ಮೈಯಲ್ಲಿ ಕೈಕಾಲು ನೋವು ಹೆಚ್ಚಾಗಿ ಜೋಮು ಹಿಡಿಯುತ್ತವಲ್ಲ, ಇದಕ್ಕೆ ಕಾರಣ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದು. ಕೆಲವರಿಗೆ ತಲೆಯಲ್ಲೂ ಕೂಡ ಜೋಮ್ ಹಿಡಿಯುತ್ತದೆ, ಅದು ತುಂಬಾ ಡೇಂಜರ್. ಈ ಕಷಾಯ ಕುಡಿಯೋದ್ರಿಂದ ನಮ್ಮ ಮೈಯಲ್ಲಿ ಅಡಿಯಿಂದ ಮುಡಿಯವರೆಗೂ ರಕ್ತ ಸಂಚಾರ ಸಕ್ರಮವಾಗಿ ನಡೆಯುತ್ತದೆ. ಇತ್ತೀಚೆಗಿರುವಂತಹ ಆಹಾರ ಪದ್ಧತಿಯಾಗಿರಬಹುದು, ವ್ಯಾಯಾಮ ಇಲ್ಲದೆ ಇರುವಂತಹ ಜೀವನ, ಸಮಯಕ್ಕೆ ಸರಿಯಾದ ಊಟ, ನಿದ್ದೆ ಇಲ್ಲದೆ ಎಲ್ಲರ ಆರೋಗ್ಯ ಕೂಡ ಅಷ್ಟರ ಮಟ್ಟಿಗಿದೆ. ಇನ್ನು ಹೆಚ್ಚಾಗಿ ಬೈಕ್ ಓಡಿಸುವಂಥ ಪುರುಷರು, ಟೈಟಾಗಿ ಪ್ಯಾಂಟ್ ಹಾಕಿಕೊಳ್ಳೋರು ಅಥವಾ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡುವಂತಹ ಪುರುಷರು, ಇವರಲ್ಲಿ ವೀರ್ಯ ಕಣಗಳ ಲೋಪ ಶುರುವಾಗುತ್ತದೆ. ಹಾಗಾಗಿ ಮಗುವಾಗೋ ಚಾನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಕಷಾಯ ಕುಡಿಯೋದ್ರಿಂದ ಪುರುಷರ ವೀರ್ಯ ಕಣಗಳಲ್ಲಿ ಲೋಪ ಇದ್ದರೆ ಹೊರಟು ಹೋಗುತ್ತದೆ. ಇದಲ್ಲದೆ ಅರಳಿ ಎಲೆಗಳನ್ನು ಕಿತ್ತಾಗ ಹಾಲು ಸೋರುತ್ತದೆ. ಯಾರಾದರೂ ಮೂರ್ಛೆ ಹೋಗಿದ್ರೆ ಆ ಅರಳಿ ಎಲೆಯ ಹಾಲನ್ನು 3 ಡ್ರಾಪ್ನಷ್ಟು ಆ ಮೂರ್ಛೆ ಹೋದ ವ್ಯಕ್ತಿಯ ಮೂಗಲ್ಲಿ ಹಾಕಿದರೆ ಕೂಡಲೇ ಎದ್ದು ಕುಳಿತುಕೊಳ್ಳುತ್ತಾರೆ. ಮೂಗಲ್ಲಿ ಹಾಕೋಕೆ ಭಯ ಅನಿಸಿದ್ರೆ ಈ ಹಾಲಿನ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಮೂರ್ಛೆ ಹೋದ ವ್ಯಕ್ತಿಯ ಹಣೆ ಮೇಲೆ ಹಚ್ಚಿ ಮಸಾಜ್ ಮಾಡಿದರೂ ಕೂಡ ಅವರು ಬೇಗನೆ ಚೇತರಿಸಿಕೊಳ್ತಾರೆ. ಈ ಕಷಾಯದಿಂದ ಮೈಮೇಲೆ ಎಲ್ಲಾದರೂ ಅಲರ್ಜಿಯಾಗಿದ್ದರೆ ಆ ಜಾಗವನ್ನು ತೊಳಿತಾ ಇದ್ರೆ ಆ ಸಮಸ್ಯೆ ಕಡಿಮೆಯಾಗುತ್ತದೆ. ಪೂರ್ವದಲ್ಲಿ ಕುಷ್ಠರೋಗ ಬಂದಾಗ ಈ ಮರದ ಬೀಜಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಸ್ವಲ್ಪ ಜೇನುತುಪ್ಪ ಬೆರೆಸಿ ಅದನ್ನು ಅರಳಿ ಎಲೆ ಮೇಲಿಟ್ಟು ಕುಷ್ಠರೋಗ ಪೀಡಿತರಿಗೆ ತಿನ್ನಲು ಕೊಡ್ತಾ ಇದ್ರು. ಇದನ್ನು ಪ್ರತಿದಿನ 10 ಗ್ರಾಂನಷ್ಟು ಕೊಡ್ತಾ ಇದ್ರೆ ಕುಷ್ಠರೋಗ ಕಡಿಮೆಯಾಗುತ್ತದೆ. ಈ ಮರದ ಹಣ್ಣುಗಳನ್ನು ತಿಂತಾ ಇದ್ರೆ ಎದೆಯಲ್ಲಿ ಉರಿ ಇದ್ರೆ ಆ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಮಲಬದ್ಧತೆ ನಿವಾರಣೆಯಾಗುತ್ತದೆ, ಪ್ರಿಮೋಷನ್ ಆಗುತ್ತದೆ. ಅರಳಿ ಮರದ ಒಂದು ಚಿಗುರೆಲೆಯನ್ನು ಹಾಲಿನಲ್ಲಿ ಹಾಕಿ ಕುದಿಸಿ ಆ ಹಾಲನ್ನು ಕುಡಿಯುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಅರಳಿ ಮರದ ಕಡ್ಡಿಗಳಿಂದ ಹಲ್ಲುಜ್ಜಿದ್ರೆ ಹಲ್ಲುಗಳು ಶುದ್ಧಿಯಾಗುವುದರ ಜೊತೆಗೆ ಗಟ್ಟಿ ಕೂಡ ಆಗುತ್ತದೆ. ಅರಳಿ ಮರದ ಬೇರನ್ನು ಪುಡಿ ಮಾಡಿಟ್ಟುಕೊಂಡು ಅದರಿಂದ ಹಲ್ಲುಜ್ಜಿದ್ರೆ ಎಲ್ಲ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತೆ. ಇನ್ನು ಈ ಬೇರನ್ನು ಉಪಯೋಗಿಸಿ ಕಷಾಯ ತಯಾರಿಸಿ ಅದನ್ನು ಕುಡಿದ್ರೆ ಬಾಯಿ ಹುಣ್ಣು ಕೂಡ ಹೊರಟೋಗುತ್ತೆ. ಚಿಕನ್ ಪಾಕ್ಸ್ ಅಂದರೆ ಅಮ್ಮ ಬಂದಾಗ ಕೂಡ ಈ ಕಷಾಯವನ್ನು ಕೊಡ್ತಾರೆ. ಆಸ್ತಮಾ ಸಮಸ್ಯೆ ಇರೋರು ಅರಳಿ ಮರದ ಕಾಯಿಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಅದರಲ್ಲಿ ಸ್ವಲ್ಪ ಜೇನು ಬೆರೆಸಿ ತಿಂತಾ ಇದ್ರೆ ಆಸ್ತಮಾ ಸಮಸ್ಯೆ ಕಡಿಮೆಯಾಗುತ್ತದೆ. ತುಂಬ ಹೊಟ್ಟೆ ನೋವಿದ್ರೆ ಒಣಗಿರುವಂಥ ಅರಳಿ ಎಲೆಗಳನ್ನು ಪುಡಿ ಮಾಡಿಕೊಂಡು ಪುಡಿಗೆ 1 ಲೋಟ ಹಾಲನ್ನು ಸೇರಿಸಿ ಕುಡಿದರೆ ಹೊಟ್ಟೆ ನೋವು ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಕೆಲವರಿಗೆ ಯಾವಾಗಲೂ ಮೈಕೈ ನೋವು ಇದ್ದೇ ಇರುತ್ತದೆ. ಅಂಥವರು ಅರಳಿ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ನಿಮಗೆ ಮೈಕೈ ನೋವು ಬಂದಾಗಲೆಲ್ಲ 5 ಗ್ರಾಂ ಪುಡಿಯನ್ನು 1 ಲೋಟ ಬೆಚ್ಚಗಿರುವಂಥ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದರೆ ಮೈಕೈ ನೋವು ಹೊರಟು ಹೋಗುತ್ತೆ. ಫ್ಯೂಚರಲ್ಲಿ ಈ ನೋವು ನಿಧಾನವಾಗಿ ಕಡಿಮೆ ಆಗ್ತಾನೆ ಹೋಗುತ್ತೆ. ಇನ್ನು ಲಕ್ವ ಬಂದಿರೋರು ಮೊದಲನೇ ದಿನ 3 ಅರಳಿ ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು 1 ಕಪ್ ಹಾಲು 1 ಕಪ್ ನೀರನ್ನು ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನು ತುಂಡು ಮಾಡು ಹಾಕಿ 10 ನಿಮಿಷಗಳ ಕಾಲ ಕುದಿಸಿ ಆ ಮಿಶ್ರಣವನ್ನು ಕುಡಿಯಬೇಕು. 2ನೇ ದಿನ 6 ಎಲೆಗಳು, 3ನೇ ದಿನ 9 ಎಲೆಗಳು, ಈ ರೀತಿ ಪ್ರತಿದಿನ 3 ಎಲೆಗಳನ್ನು ಹೆಚ್ಚು ಮಾಡ್ತಾ ಹೋಗಬೇಕು. 30 ಎಲೆಗಳು ಬರೋವರೆಗೂ ಇದೇ ರೀತಿ ಮಾಡಬೇಕು. ಹಾಲು ನೀರು ಮಾತ್ರ ಸೇಮ್ 1 ಕಪ್ ಮಾತ್ರನೇ ಇರಬೇಕು. ಅದನ್ನು ಹೆಚ್ಚು ಕಡಿಮೆ ಮಾಡೋಕೆ ಹೋಗಬೇಡಿ. 30 ಎಲೆಗಳು ಆದಮೇಲೆ ನೆಕ್ಸ್ಟ್ ಡೇಯಿಂದ 3 ಎಲೆಗಳನ್ನು ಕಡಿಮೆ ಮಾಡ್ತಾ ಬರಬೇಕು. ಅಂದರೆ ಮತ್ತೆ ನೀವು ಮೊದಲನೇ ದಿನದ ಥರ 3 ಎಲೆಗಳಿಗೆ ಬರ್ತೀರಾ. ಈ ಕೋರ್ಸ್ ಪೂರ್ತಿಯಾದರೆ ಲಕ್ವ ಕೂಡ ಹೊರಟು ಹೋಗುತ್ತೆ ಅಂತ ಆಯುರ್ವೇದಿಕ ಗ್ರಂಥಗಳು ಸಹ ಹೇಳ್ತವೆ. ಇನ್ನು ಕಾಮಾಲೆ ಕಾಯಿಲೆ ಹೋಗೋಕೆ 3 ಅರಳಿ ಎಲೆಗಳ ರಸ ತೆಗೆದುಕೊಂಡು ಅದನ್ನು 1 ಲೋಟ ನೀರೊಳಗೆ ಹಾಕಿ ಅದರೊಳಗೆ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿಕೊಂಡು 5 ದಿನಗಳ ಕಾಲ ಪ್ರತಿದಿನ 2 ಹೊತ್ತು ಕುಡಿಯೋದ್ರಿಂದ ಕಾಮಾಲೆ ಗುಣವಾಗುತ್ತದೆ. ಮೂಗಲ್ಲಿ ರಕ್ತ ಸೋರ್ತಾ ಇದ್ದರೆ ಅರಳಿ ಎಲೆಗಳ ರಸನ 3 ಡ್ರಾಪ್ಸ್ ಮೂಗಲ್ಲಿ ಹಾಕೋದ್ರಿಂದ ರಕ್ತ ಇಮ್ಮಿಡಿಯೇಟ್ ಆಗಿ ನಿಂತು ಹೋಗುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಪ್ರಯೋಜನಗಳು ನಮಗೆ ಅರಳಿ ಎಲೆಗಳಿಂದ ಸಿಗುತ್ತೆ ಅಂತ. ತುಂಬ ಜನ ನೀವು ಹೇಳುವಂಥ ಗಿಡಗಳು ಮರಗಳು ಈಸಿಯಾಗಿ ಸಿಗಲ್ಲ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ. ಆದರೆ ಈ ಅರಳಿ ಮರ ಅನ್ನೋದು ಎಲ್ಲರಿಗೂ ಕೂಡ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಇದನ್ನು ನೀವು ಉಪಯೋಗಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ಹಲವು ಪ್ರಯೋಜನಗಳಿವೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಮನೆಯ ತಪ್ಪಾದ ಜಾಗದಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಎಂಬುದು ನಿಮಗೆ ತಿಳಿದಿದೆಯಾ? ಬನ್ನಿ ಈ ಸಮಸ್ಯೆಗಳ ಕುರಿತು ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದರಿಂದ ಮನೆಯಲ್ಲಿ ಧನಾಗಮನ ಆಗುತ್ತದೆ ಎಂಬುದಾಗಿ ಪರಿಗಣಿಸಲಾಗಿದೆ. ಯಾವ ರೀತಿಯಲ್ಲಿ ಮನಿ ಪ್ಲಾಂಟನ್ನು ಮನೆಯ ಒಳಗಡೆ ಇಡುವುದರಿಂದ ಲಾಭ ಸಿಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ನಷ್ಟಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತದೆ. ಇವತ್ತಿನ ಈ ವಿಡಿಯೋದ ಮೂಲಕ ಮನಿ ಪ್ಲಾಂಟನ್ನು ಮನೆಯ ಒಳಗೆ ತಪ್ಪಾಗಿ ಇಡುವುದರಿಂದಾಗಿ ಅನುಭವಿಸಬೇಕಾಗಿರುವಂಥ 7 ನಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೂ ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಮನಿ ಪ್ಲಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟ ತರುವಂತಹ ಸಸ್ಯ ಎನ್ನುವುದು ಸಾಬೀತಾಗಿರುವಂತಹ ವಿಚಾರ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಇದನ್ನು ಮನೆಯ ಸ್ನಾನದ ಕೋಣೆಯಲ್ಲಿಟ್ಟರೆ ಅಥವಾ ಅದರಲ್ಲಿ ಒಂದು ವೇಳೆ ಫಂಗಸ್ ಕಾಣಿಸಿಕೊಂಡ್ರೆ ಸಾಂಕ್ರಾಮಿಕ ಕಾಯಿಲೆ ತರುವಂಥ ಕ್ರಿಮಿಗಳು ಕೂಡ ಇದರಿಂದ ಹೆಚ್ಚುತ್ತವೆ. ಇದರಿಂದಾಗಿ ಮನೆಯಲ್ಲಿನ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡು ಕೂಡ ನೋವು ಪಡಬೇಕಾಗುತ್ತದೆ. ಹೀಗಾಗಿ ಇದು ಕೂಡ ಒಂದು ನಷ್ಟದ ಪರಿಣಾಮ ಎಂದು ಹೇಳಬಹುದು. ನೀವು ಮನಿ ಪ್ಲಾಂಟನ್ನು ಮನೆಯ ಒಳಗೆ ಇಡುತ್ತಿದ್ದೀರಿ ಎಂದಾದರೆ ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳುವುದು ಕೂಡ ನಿಮ್ಮ ಪ್ರಾಮುಖ್ಯ ಕರ್ತವ್ಯ ಆಗಿರುತ್ತದೆ. ಇಲ್ಲವಾದಲ್ಲಿ ಇವುಗಳು ಒಂದಕ್ಕೊಂದು ಗೊಂಚಲು ಬಿದ್ದಂತೆ ಹರಡಿಕೊಂಡಿರುತ್ತದೆ. ಇದರಿಂದಾಗಿ ಮನಿ ಪ್ಲಾಂಟ್ ನೆಲಕ್ಕೆ ಜೋತು ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ಮನಿ ಪ್ಲಾಂಟ್ ನೆಲಕ್ಕೆ ತಾಗಿಕೊಂಡ್ರೆ ಜೋತು ಬೀಳುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಯಾವತ್ತು ಮನಿ ಪ್ಲಾಂಟನ್ನು ಮನೆಯಲ್ಲಿ ಇಡುವ ಸಂದರ್ಭದಲ್ಲಿ ಎತ್ತರದ ಸ್ಥಳದಲ್ಲಿಡಬೇಕು. ಎತ್ತರದ ಸ್ಥಳವನ್ನು ಹೊರತುಪಡಿಸಿ ಬೇರೆ ಯಾವುದೇ ದಿಕ್ಕಿನಲ್ಲಿ ಅಥವಾ ಸ್ಥಳದಲ್ಲಿ ಮನಿ ಪ್ಲಾಂಟನ್ನು ಇಟ್ಟರೆ ಆ ಸಂದರ್ಭದಲ್ಲಿ ಇದು ನಿಮ್ಮ ದೇಹದ ನರಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತರುತ್ತದೆ. ನರಮಂಡಲದ ವ್ಯವಸ್ಥೆಯಲ್ಲಿ ಮನಿ ಪ್ಲಾಂಟ್ ಮೂಲಕ ಪ್ರಾರಂಭವಾಗಿರುವಂಥ ಕೆಲವೊಂದು ನೆಗೆಟಿವ್ ಪರಿಣಾಮಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ತರಬಹುದಾಗಿದೆ. ಇವುಗಳಿಂದ ತಪ್ಪಿಸಿಕೊಳ್ಳಲು ನೀವು ಇದನ್ನು ಪರಿಗಣಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂಥ ಮಾಹಿತಿಗಳ ಪ್ರಕಾರ ಮನಿ ಪ್ಲಾಂಟನ್ನು ನೀವು ಸರಿಯಾದ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವಂಥ ದಿಕ್ಕಿನಲ್ಲಿಡದೆ ಹೋದಲ್ಲಿ ಹಣದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಎಲ್ಲಕ್ಕಿಂತ ಪ್ರಮುಖವಾಗಿ ಮನಿ ಪ್ಲಾಂಟನ್ನು ನಿಮ್ಮ ಮನೆಯ ಒಳಗಡೆ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಯಾವತ್ತೂ ಕೂಡ ಇಡಬಾರದು. ಇದು ಅಪಶಕುನದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ದಿಕ್ಕನ್ನು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವಂತಹ ದಿಕ್ಕು ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಾಗೂ ಈ ರೀತಿ ಮನಿ ಪ್ಲಾಂಟ್ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಶುಕ್ರನ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುವಂಥ ಮನಿ ಪ್ಲಾಂಟ್ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿರುವುದರಿಂದ ಇದು ಮನೆಗೆ ನೆಗೆಟಿವ್ ಎನರ್ಜಿಯನ್ನು ತರುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ. ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡೋದನ್ನು ತಪ್ಪಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂಥ ಶುಭ ಎಂಬುದಾಗಿ ಪರಿಗಣಿಸಲಾಗುವ ಗಿಡಗಳು ಇರುತ್ತವೆ. ಅದೇ ರೀತಿಯಲ್ಲಿ ಶುಕ್ರ ಗ್ರಹದ ಗಿಡ ಎಂಬುದಾಗಿ ಮನಿ ಪ್ಲಾಂಟನ್ನು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹಕ್ಕೆ ಶತ್ರು ಗ್ರಹಗಳಾಗಿರುವ ಮಂಗಳ, ಚಂದ್ರ ಹಾಗೂ ಸೂರ್ಯ ಗ್ರಹಗಳ ಇಷ್ಟ ಆಗಿರುವಂಥ ಗಿಡಗಳನ್ನು ಯಾವತ್ತೂ ಕೂಡ ಮನಿ ಪ್ಲಾಂಟ್ ಜೊತೆ ಇಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಎರಡರಲ್ಲಿಯೂ ಕೂಡ ಇದರ ಉಲ್ಲೇಖ ಇರುವ ಕಾರಣದಿಂದಾಗಿ ನೀವು ಮನಿ ಪ್ಲಾಂಟನ್ನು ಮನೆಯ ಒಳಗಡೆ ಇಡುವುದಕ್ಕಿಂತ ಮುಂಚೆ ನಿರ್ಧರಿಸಬೇಕು. ಮನಿ ಪ್ಲಾಂಟನ್ನು ಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಮನಿ ಪ್ಲಾಂಟ್ ಮನೆಯಲ್ಲಿಡೋದ್ರಿಂದ ಸಂಪತ್ತನ್ನು ಮನೆಗೆ ಬರುವಂತೆ ಮಾಡುತ್ತದೆ. ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ಮನಿ ಪ್ಲಾಂಟನ್ನು ಬೇರೆಯವರಿಗೆ ನೀಡ್ತೇವೆ ಎಂಬುದಾಗಿ ನೀಡಿದರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಬೇರೆಯವರಿಗೆ ನೀಡಿದಂತಾಗುತ್ತದೆ. ಹೀಗಾಗಿ
ಹಾಗೆ ಯಾವತ್ತೂ ಕೂಡ ಮನೆಯ ಒಳಗಿರುವ ಮನಿ ಪ್ಲಾಂಟ್ ಬೇರೆಯವರಿಗೆ ನೀಡುವಂಥ ಈ ರೀತಿಯ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಿಂದ ಲಕ್ಷ್ಮಿ ನಿರ್ಗಮನವಾಗುತ್ತಾಳೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟನ್ನು ಇಡೋದ್ರಿಂದಾಗಿ ಸಾಕು ಪ್ರಾಣಿಗಳಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಎಂಬುದಾಗಿ ಹೇಳಲಾಗುತ್ತೆ. ಈ ಮನಿ ಪ್ಲಾಂಟ್ನಲ್ಲಿ ಇರುವಂಥ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ನಿಂದಾಗಿ ಸಾಕು ಪ್ರಾಣಿಗಳ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇದು ಕೇವಲ ಸಾಕು ಪ್ರಾಣಿಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಮನೆಯ ಮಕ್ಕಳ ಆರೋಗ್ಯಕ್ಕೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಮನಿ ಪ್ಲಾಂಟ್ ಗಿಡದಿಂದ ಮನೆ ಸಮಸ್ಯೆಗಳಿಗೆ ಪರಿಹಾರ. ಒಂದು ವೇಳೆ ನೀವೇನಾದರೂ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನು ಹೊಂದಿದ್ರೆ ಈ ಮನಿ ಪ್ಲಾಂಟನ್ನು ಮನೆಯಲ್ಲಿಡೋದ್ರಿಂದ ಅದೆಲ್ಲವೂ ದೂರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತದೆ. ನಿಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾರೆ. ಮನೆಯಲ್ಲಿ ಒಣಗಿದ ಮನಿ ಪ್ಲಾಂಟ್ ಇಟ್ಟರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದು ಎಷ್ಟು ಮುಖ್ಯವೋ ನಾವು ಆಗಲೇ ಹೇಳಿದಂತೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಮನೆಯಲ್ಲಿಟ್ಟಿರುವ ಮನಿ ಪ್ಲಾಂಟ್ ಗಿಡದ ಎಲೆಗಳು ಇಟ್ಟಿರೋ ಜಾಗದಲ್ಲೇ ಒಣಗಿ ಹೋಗ್ತಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಒಂದು ವೇಳೆ ಮನಿ ಪ್ಲಾಂಟ್ ಎಲೆಗಳು ಒಣಗುತ್ತಾ ಇದ್ರೆ ಕೂಡಲೇ ಗಿಡವನ್ನು ಬೇರೆ ಜಾಗದಲ್ಲಿಡಿ. ಯಾಕಂದರೆ ಮನಿ ಪ್ಲಾಂಟ್ ಗಿಡವನ್ನು ಬೆಳೆಸೋದು ತುಂಬ ಈಸಿ, ಹೆಚ್ಚಿನ ನೀರಿನ ಅಗತ್ಯ ಕೂಡ ಇಲ್ಲ. ಆದರೆ ಇಂತಹ ಗಿಡದ ಎಲೆಗಳು ಒಣಗ್ತಾ ಇವೆ ಅಂದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದರ್ಥ. ಮನೆಯ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶ ಪಡೆದುಕೊಳ್ಳಬಹುದು. ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬಹುದು. ನೀವು ಬಹುತೇಕರ ಮನೆಗಳಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ನೋಡಿರುವಿರಿ. ಈ ಗಿಡವು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಅದೃಷ್ಟವನ್ನು ತರುವ ಸಸ್ಯ ಎನ್ನಲಾಗುತ್ತದೆ. ಕೆಲವರ ಮನೆಯಲ್ಲಂತೂ ಮನಿ ಪ್ಲಾಂಟ್ ತುಂಬ ಸೊಂಪಾಗಿಯೇ ಬೆಳೆದಿರುತ್ತದೆ. ಆದರೆ ಇನ್ನೂ ಕೆಲವರು ಎಷ್ಟೇ ಚೆನ್ನಾಗಿ ಸಾಕಿದ್ರೂ ಅದು ಉದ್ದ ಬೆಳೆಯುವುದೇ ಇಲ್ಲ, ಎಲೆಗಳ ಚಿಕ್ಕದಾಗಿರುತ್ತವೆ. ನೀವು ಸಹ ಈ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ರೆ ನಿಮ್ಮ ಮನೆಯಲ್ಲಿನ ಮನಿ ಪ್ಲಾಂಟ್ ಗಿಡ ಸೊಂಪಾಗಿ ಬೆಳೆಯುವಂತೆ ಮಾಡಲು ಇಲ್ಲಿದೆ ಟಿಪ್ಸ್. ಚಹಾ ಎಲೆ ಏಕೆ ಪ್ರಯೋಜನಕಾರಿ? ವಾಸ್ತವವಾಗಿ ಚಹಾ ಎಲೆಗಳಲ್ಲಿ ಸಾರಜನಕ ಹೇರಳವಾಗಿದ್ದು ಇದು ಸಸ್ಯಗಳ ಎಲೆಗಳನ್ನು ಹಸಿರು ಮತ್ತು ದೊಡ್ಡದಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಸಾರಜನಕವು ಎಲೆಗಳ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶವಾಗಿದೆ. ಚಹಾ ಎಲೆಗಳು ಸ್ವಲ್ಪ ಆಮ್ಲೀಯವಾಗಿದ್ದು ಇದು ಮನಿ ಪ್ಲಾಂಟ್ ಬೆಳವಣಿಗೆಗೆ ಉತ್ತಮ ಗೊಬ್ಬರದಂತೆ ಕೆಲಸ ಮಾಡುತ್ತದೆ. ತಜ್ಞರು ಚಹಾ ಎಲೆಗಳನ್ನು ಈ ರೀತಿ ಹಾಕುತ್ತಾರೆ. ತೋಟಗಾರಿಕೆ ತಜ್ಞರ ಪ್ರಕಾರ ಗೊಬ್ಬರವನ್ನು ಸೇರಿಸುವ ಮೊದಲು ನೀವು ಮಣ್ಣನ್ನು ಚೆನ್ನಾಗಿ ಅಗೆಯಿರಿ. ಮನಿ ಪ್ಲಾಂಟ್ನಲ್ಲಿನ ಹಳದಿ ಎಲೆಗಳನ್ನು ತೆಗೆದು ಪಕ್ಕಕ್ಕಿಡಬೇಕು. ನಿಮ್ಮ ಮಡಕೆ 10 ಇಂಚಿದ್ದರೆ ನಂತರ 1 ಚಮಚ ತಾಜಾ ಚಹಾ ಎಲೆಗಳನ್ನು ಸೇರಿಸಿ ಮಿಶ್ರಣ ಮಾಡಿ. ನೀವು ಈ ಪ್ರಕ್ರಿಯೆಯನ್ನು 15 ದಿನಗಳಲ್ಲಿ ಪುನರಾವರ್ತಿಸಬಹುದು. ಇದರಿಂದ ಸಸ್ಯವು ಅದನ್ನು ನೆಡುವ ಮೂಲಕ ಪೋಷಕಾಂಶಗಳನ್ನು ಪಡೆಯುತ್ತಲೇ ಇರುತ್ತದೆ. ಬಳಸಿದ ಚಹಾ ಎಲೆಗಳನ್ನು ಈ ರೀತಿ ಹಾಕಿ. ನೀವು ಬಳಸಿದ ಚಹಾ ಎಲೆಗಳನ್ನು ಬಳಸಲು ಬಯಸಿದರೆ ಚಹಾ ತಯಾರಿಸಿದ ನಂತರ ಅವುಗಳನ್ನು ಚೆನ್ನಾಗಿ ತೊಳೆಯಿರಿ. ಇದರಿಂದ ಸಕ್ಕರೆ ಮತ್ತು ಹಾಲು ಹೊರಬರುತ್ತದೆ. ಅದನ್ನು ಈಗ ಬಿಸಿಲಿನಲ್ಲಿ ಒಣಗಿಸಿ. ಚಹಾ ಎಲೆಗಳು ಒದ್ದೆಯಾಗಿರಬಾರದು, ಇಲ್ಲದಿದ್ದರೆ ಶಿಲೀಂಧ್ರದ ಅಪಾಯವಿರುತ್ತದೆ. ಈಗ ನೀವು ಕಳೆ ತೆಗೆದ ನಂತರ ಈ ಒಣ ಚಹಾ ಎಲೆಗಳನ್ನು ಮಣ್ಣಿನಲ್ಲಿ ಬೆರೆಸಬಹುದು. ನೀವು ಬಯಸಿದರೆ 1 ಚಮಚ ಚಹಾ ಎಲೆಗಳನ್ನು 1 ಕಪ್ ನೀರಿನಲ್ಲಿ ಹಾಕಿ 24 ಗಂಟೆಗಳ ಕಾಲ ಬಿಡಿ. ನಂತರ ಅದನ್ನು ಫಿಲ್ಟರ್ ಮಾಡಿ ದ್ರವ ಗೊಬ್ಬರವಾಗಿ ಬಳಸಿ. ಹೆಚ್ಚು ನೀರು ಹಾಕಬೇಡಿ. ಮನಿ ಪ್ಲಾಂಟನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಇಡುವ ತಪ್ಪನ್ನು ಮಾಡಬೇಡಿ. ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಇರಿಸಿ. ಮಣ್ಣು ಸಂಪೂರ್ಣವಾಗಿ ಒಣಗಲು ಬಿಡಬೇಕು. ಅದಕ್ಕೆ ಸಸ್ಯಕ್ಕೆ ಹೆಚ್ಚು ನೀರು ಹಾಕಬೇಡಿ. ಮೇಲ್ಭಾಗ ಒಣಗಿದಾಗ ಮಾತ್ರ ನೀರು ಹಾಕಿ. ಚಹಾ ಎಲೆಗಳನ್ನು ಅತಿಯಾಗಿ ಬಳಸಬೇಡಿ. ಹೆಚ್ಚು ಸೇರಿಸುವುದರಿಂದ ಮಣ್ಣು ತುಂಬ ಆಮ್ಲೀಯವಾಗಬಹುದು. ಇದು ಸಸ್ಯಕ್ಕೆ ಹಾನಿ ಮಾಡುತ್ತದೆ. ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.